ಶಿರಾ ತಲುಪಿದ ಪ್ರಣವಾನಂದ ಶ್ರೀ ಪಾದಯಾತ್ರೆ. ಈಡಿಗ ಸಮಾಜದ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಆರ್ಯ ಈಡಿಗ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಶ್ರೀ ಶರಣಬಸವೇಶ್ವರ ಮಠದ ಪೀಠಾಧಿಪತಿ ಶ್ರೀ ಪ್ರಣವಾನಂದ ಸ್ವಾಮೀಜಿ ಕೈಗೊಂಡಿರುವ ಪಾದಯಾತ್ರೆ ಶಿರಾ ನಗರಕ್ಕೆ ಆಗಮಿಸಿದ್ದು, ನಗರದಲ್ಲಿ ಆರ್ಯ ಈಡಿಗ ಸಮಾಜದ ಸಾವಿರಾರು ಜನ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಇದೇ ವೇಳೆ ಶ್ರೀ ಪ್ರಣವಾನಂದ ಸ್ವಾಮೀಜಿ ಮಾತನಾಡಿ, ತಮ್ಮ ಪಾದಯಾತ್ರೆಗೆ ಸ್ಪಂದಿಸದ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರಾಜ್ಯದಲ್ಲಿ ಈಗಾಗಲೇ ಅನೇಕ ಸಮುದಾಯಗಳ ಅಭಿವೃದ್ಧಿಗಾಗಿ ಸರ್ಕಾರ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದೆ. ಅದರಂತೆ ರಾಜ್ಯದಲ್ಲಿ ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿರುವ ಆರ್ಯ ಈಡಿಗ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನ ಮೇಲೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟ ಆರಂಭಿಸಿರುವುದಾಗಿ ಪ್ರಣವಾನಂದ ಸ್ವಾಮೀಜಿ ಹೇಳಿದರು. ಆದರೆ ರಾಜ್ಯ ಮಟ್ಟದಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಂದಷ್ಟು ಜನ, ಮೈಸೂರಿನಲ್ಲಿ ಒಂದಷ್ಟು ಜನ, ಕೆಲವೊಂದು ಕಡೆ ಅಷ್ಟೇ ನಮ್ಮ ಜನ ಬಹಳ ದೊಡ್ಡ ಶ್ರೀಮಂತರು ನಮ್ಮಲ್ಲಿ ಇಲ್ಲ. ಕೇವಲ ರಾಜ್ಯದಲ್ಲಿ ಅತಿ ಶ್ರೀಮಂತರೆಂದು ಹೇಳಿಕೊಂಡವರು 1 to 25 ಜನ ಇರಬಹುದು. ಅದನ್ನು ಬಿಟ್ಟು ನಮ್ಮಲ್ಲಿ ಅತಿ ಶ್ರೀಮಂತರು 1000 ಕೋಟಿ ಮೇಲೆ ಇರೋರು ಯಾರೂ ಇಲ್ಲ. ಆದರೆ ಅತಿ ಶ್ರೀಮಂತ ವರ್ಗದ, ನಾನು ಹೇಳಿದಿಲ್ಲ, ಸ್ವಾರ್ಥಿ ಉದ್ಯಮಿಗಳು, ಆ ಸ್ವಾರ್ಥಿ ಉದ್ಯಮಿಗಳು, ಸ್ವಾರ್ಥ ರಾಜಕಾರಣಿಗಳು, ಸ್ವಾರ್ಥ ಸಮುದಾಯದ ಮುಖಂಡರುಗಳು, ಈ 3 ವಿಭಾಗ ಒಂದು ಭಾಗದಲ್ಲಿದೆ. ಆದರೆ ಅವರಿಗಿಂತ ದೊಡ್ಡ ಭಯಾನಕವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅವರ ಬಕೆಟ್ ಹಿಡಿಯುವ ಒಂದಷ್ಟು ಜನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಾರೆ. ಅವರ ಬಕೆಟ್ ಹಿಡಿಯುವರು. ಜನವರಿ 6ರಿಂದ ಈ ಪಾದಯಾತ್ರೆ ಆರಂಭವಾಗಿದ್ದು 41 ದಿನಗಳಲ್ಲಿ 700 ಕಿಲೋಮೀಟರ್ ಕ್ರಮಿಸಲಿದೆ. ಫೆಬ್ರವರಿ 12ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ನಡೆಯಲಿದೆ. ರಾಜ್ಯದಲ್ಲಿ 25 ಒಳಪಂಗಡಗಳು ಒಳಗೊಂಡು 76 ಲಕ್ಷ ಜನಸಂಖ್ಯೆ ಇರುವ ಆರ್ಯ ಈಡಿಗ ಬಿಲ್ಲವ ಜನರ ಕುಲಕಸುಬಾದ ಸೇಂದಿ ಇಳಿಸಿ ಮಾರಾಟ ಮಾಡುವುದನ್ನು ಸರ್ಕಾರ ನಿಷೇಧಗೊಳಿಸಿದ್ದನ್ನ ವಾಪಸ್ ಪಡೆಯಬೇಕು ಅಂತ ನಮ್ಮ ಸಮಾಜದ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಬೇಡಿಕೆಗಳ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದ್ರು. ಆ ಕತ್ತಲಲ್ಲಿಟ್ಟಿರ್ತಕ್ಕಂಥ ಒಂದಷ್ಟು ಜನ, ಅದು ಎಲ್ಲಾ ಜಿಲ್ಲೆಯಲ್ಲಿದೆ. ರಾಜ್ಯ ಮಟ್ಟದಲ್ಲಿ ಒಂದು ಶ್ರೀಮಂತ ವರ್ಗ, ಅದರಲ್ಲಿಯೂ ಕೂಡ ನಾನು ಹೇಳಬಹುದು ಕಲ್ಯಾಣ ಕರ್ನಾಟಕದ ಶ್ರೀಮಂತ ವರ್ಗ 99.9% ಈಗ ನಮ್ಮ ಜೊತೆ ನಿಂತಿದ್ದಾರೆ. ಅದು ಆರ್ಥಿಕವಾಗಿ ಇದ್ದಾರೆ, ಎಲ್ಲಾ ರೀತಿಯಲ್ಲಿಯೂ ಕೂಡ ಅವರು ನಮ್ಮ ಜೊತೆ ನಿಂತಿದ್ದಾರೆ. ಆದರೆ ಹಿಂದೆ 5 ವರ್ಷದ ಹಿಂದೆ ಅವರು ಮಾಡಿದೋ ಇಲ್ವೋ ಅಂತಕ್ಕಂಥದ್ದು ಬೇರೆ, ಅದು ನಾವು ಚರ್ಚೆ ಮಾಡಲ್ಲ. ಉದಾಹರಣವಾಗಿ ಕಲಬುರಗಿಯ ಮಾಲಿಕೆ ಗುತ್ತಿದಾರ ಫ್ಯಾಮಿಲಿ ಆಗಲಿ, ಈಗ ನಮ್ಮ ಕೊಪ್ಪಳದ HR ಶ್ರೀನಾಥ್ ಧಣಿಗಳ ಫ್ಯಾಮಿಲಿ ಆಗಲಿ, ಇವರೆಲ್ಲರೂ ಕೂಡ ಇವತ್ತು ಈ ಹೋರಾಟದಲ್ಲಿ ಕಳೆದ 5 ವರ್ಷವಾಗಿ ನಿರಂತರವಾಗಿ ನಮ್ಮ ಜೊತೆ ಇದೆ, ಎರಡನೇ ಪ್ರಶ್ನೆ ಇಲ್ಲ. ಆದರೆ ಬ್ಯಾಂಗ್ಳೂರು ಭಾಗದಲ್ಲಿರ್ತಕ್ಕಂಥ ಈಡಿಗರು, ಅದು ಕೂಡ ಶ್ರೀಮಂತ ವರ್ಗ ಈಡಿಗರು, ಅವರು ಈ ಹೋರಾಟಗಳಿಗೆ ಬೆಂಬಲ ಕೊಡೋದಿಲ್ಲ ಅಂದ್ರೆ ಅಷ್ಟೇ ಅಲ್ಲ, ಈ ಹೋರಾಟಗಳು ಹೇಗೆ ನಾಶ ಮಾಡಬಹುದು, ಹೇಗೆ ಗೊಂದಲಗಳನ್ನು ಉಂಟು ಮಾಡಬಹುದು ಅಂತಕ್ಕಂಥದ್ದು ಅವರದೊಂದು ಚಾಲೆ, ಅವರು ಪಣ ಅವರು ತೊಟ್ಟಿದ್ದಾರೆ. ಆದರೆ ಅವರು ಏನೋ ಮಾಡಿದರೂ ಕೂಡ ಈ ಸಮಾಜ ಇವತ್ತು ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ಯಾರು? ಬ್ಯಾಂಗ್ಳೂರಿನ ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶ್ರೀಮಂತ ವರ್ಗ, ಅದು 90% ಕೂಡ. ಈ ಸಂದರ್ಭದಲ್ಲಿ ಶಿರಾ ತಾಲೂಕಿನ ಆರ್ಯ ಈಡಿಗ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷರು ಸೇರಿದಂತೆ ಸಮಾಜದ ಪ್ರಮುಖರು ಹಾಜರಿದ್ದರು. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.